ನಾನು ಪ್ರವೀಣ್ ಹೆಬ್ಗೋಳಿ, ಪ್ರಗತಿಪರ ನಿಸರ್ಗ ಕೃಷಿಕರು, ಮಳವಳ್ಳಿ ಪಂಚಾಯತ್, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ಇವತ್ತು ನಮ್ಮ ಜೊತೆಗೆ ಅಂಬಿಕಾ ಮೇಡಮ್ ಇದ್ದಾರೆ, ಶಾರದಾ ನರ್ಸರಿ, ಕಾರೆಮಕ್ಕಿ, ಸಿದ್ದಾಪುರ. ನಮಸ್ತೆ ಮೇಡಮ್. ನೀವು ನರ್ಸರಿ ಮಾಡಿ ಎಷ್ಟಾಯ್ತು ಮೇಡಮ್? 2 ವರ್ಷ ಆಯಿತು. 2 ವರ್ಷ ಆಯ್ತು. ಚೆನ್ನಾಗಿದೆಯಾ? ಹಾಂ, ಚೆನ್ನಾಗಿದೆ. ಇದೊಂದು ಗಿಡ ಇತ್ತಲ್ಲ, ಇದ್ರ ಬಗ್ಗೆ ಒಂಚೂರು ಹೇಳಿ. ಇದ್ರ ಹೆಸರು ವಾಟರ್ ಆ್ಯಪಲ್. ಹಾಂ, ಇದು 2 ಕಲರ್ ಇತ್ತು, ಬಿಳಿ ಮತ್ತು ಕೆಂಪು ಕಲರ್. ಇದೀಗ ಸಾಧಾರಣ ಇದು ಹಣ್ಣಾದಂಥ ಗಿಡ, ಅರ್ಧ ಹಣ್ಣಾಯ್ತು ಅಷ್ಟೇ. ಇದೆ ಇನ್ನು ಕೆಂಪು ಕಲರ್ ಬತ್ತತ್ತ. ಇದೀಗ ಇದೆಲ್ಲ ಸಣ್ಣ ಕಾಯಿಗಳಷ್ಟೇ ಇತ್ತು. ಇದೀಗ ಮೊಗ್ಗು ಈ ಥರ ಅಂದರೆ ಆತಾ ಇರತ್ತೆ ಹಣ್ಣು, ರಾಶಿ ರಾಶಿ ಹಣ್ಣುಗಳು ಆತಾ ಇರತ್ತೆ. ಇದನ್ನ ನೀವು ತಿಂಪ್ ಮಾಡಿರಿ, ಪ್ರಾಣಿ ಪಕ್ಷಿಗಳು ತಿಂಪ್ ಮಾಡಿರಿ? ಅಂದ್ರೆ ಬೇಕಾದ್ರೆ ಅಪರೂಪಕ್ಕೆ ನಾವು ತಿಂತತ್ತ, ಇಲ್ಲ ಅಂತ ಏನಿಲ್ಲ, ಬಂದವರಿಗೂ ಕೊಡತ್ತ. ಮತ್ ಜಾಸ್ತಿ ಅಂದ್ರೆ ಪ್ರಾಣಿ ಪಕ್ಷಿಗಳಿಗೆ ಜಾಸ್ತಿ ಇದು. ಯಾಕಂದ್ರೆ ಈಗ ಕೃಷಿಯಲ್ಲೂ ಪ್ರತಿಯೊಂದು ರೈತನ ಕೃಷಿ ಮಾಡ್ದಲ್ಲ, ಒಂದು ಕೃಷಿ ಮಾಡದ ದಿನದಿಂದ ಅವ ಲಾಸ್ಟ್ ಆ ಕೃಷಿಯನ್ನ ಕೊಯ್ದು ಮನೆ ತಪ್ಪಲರಿಗೂ ಅಥವಾ ಪ್ರಾಣಿ ಪಕ್ಷಿಗಳೇ ತಿಂದು ಉಳಿದನ್ನ ಮಾತ್ರ ನಾವು ತಕೊಂಡ್ ಹೋಗ್ಬೋದು. ಒಳ್ಳೆ ಮಾತು ಹೇಳಿರಿ. ಅಂದ್ರೆ ಪರಿಸರ ಕಾಪಾಡೋದು ರೈತ. ಕರೆಕ್ಟ್. ಪ್ರಾಣಿ ಪಕ್ಷಿ ತಿಂದು ಉಳಿದನ್ನ ನಾವು ಯೂಸ್ ಮಾಡ್ತೀವಿ. ಅಂದ್ರೆ ಪ್ರಾಣಿ ಪಕ್ಷಿಗಳನ್ನ ಸಾಕೋದು ರೈತರೇ. ಅಂದ್ರೆ ನಾನು ಹೇಳ್ತಿದ್ದೆ, ಪ್ರಪಂಚದಲ್ಲಿ 80% ಇತ್ತಲ್ಲ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಕೊಡೋದು ರೈತನೇ. ಇದಕ್ಕೆ ನೀವೇಂತಂತ್ರಿ? ಹೌದು, ಯಾಕಂದ್ರೆ ಸಣ್ಣ ಫಸ್ಟ್ ಕ್ರಿಮಿ ಕೀಟಗಳಿಗೆ ಅವು ಆಹಾರ ಅದನ್ನ ಕೃಷಿಯಲ್ಲಿ ತಕ್ಕಂತ, ಆಮೇಲೆ ಪಕ್ಷಿಗಳ, ಆಮೇಲೆ ಪ್ರಾಣಿಗಳ, ಅದಾದ್ಮೇಲೆ ಮನುಷ್ಯಂಗೆ. ಈಗ ನೀವು ಭತ್ತ ಬೆಳಿನಿ ಅಥವಾ ಯಾವುದೇ ಅಡಿಕೆ ಕೃಷಿ ಮಾಡಿ, ಅಡಿಕೆಗಳನ್ನು ಈಗ ಮಂಗಗಳ ಅಲ್ಲ ಹೇಳುದು, ಅದ್ರ ಭತ್ತದಲ್ಲ ಹಣ್ಣು, ಮಾವು, ಹಲಸು ಯಾವುದೇ ಮಾಡಿ ಪ್ರತಿಯೊಂದು ಅಷ್ಟೇ ಪ್ರಾಣಿಗಳೆಲ್ಲ ತಿಂದು ಉಳಿದ್ರೆ ನಾವು ಮನೆಗೆ ಯೂಸ್ ಮಾಡ್ಕಂತ. ಆಮೇಲೆ ಇನ್ನೊಂದು ಗೊತ್ತಾ, ಇನ್ನು 10% ಇತ್ತಲ್ಲ ಚೈನ್ ಸರ್ಕಲ್ ಬರುತ್ತೆ. ಈ ಹಾನ್ ತಿನ್ನು ಕ್ಯಾಪಿ ತಿಂತವೆ, ಕ್ಯಾಪಿನ ಹಾವು ತಿಂತವೆ, ಹಾವು ಇನ್ನೊಂದು ತಿಂತವೆ, ಈ ಥರ ಬರುತ್ತೆ. ಇನ್ನು 10% ಬಿದ್ದುಟ್ಟದ ಗಿಡ ಇರುತ್ತಲ್ಲ, ಅದು ಯಾರು ಮಾಡೋದಿಲ್ಲ, ಪ್ರಕೃತಿಯ ನಿಯಮ. ಆದರೆ ಹಣ್ಣು ಕೊಡುತ್ತೆ, ಪ್ರಾಣಿ ಪಕ್ಷಿಗಳು ತಿಂತವೆ. ಟೋಟಲಿ ದೊಡ್ಡ ಮಟ್ಟದಲ್ಲಿ ಪ್ರಕೃತಿಯನ್ನು ಉಳಿಸ್ತಿರೋದು ರೈತನೇ. ಇದಕ್ಕೆ ಸರಿಯಲ್ಲ? ಸರಿ. ಅಂದ್ರೆ ಪ್ರಕೃತಿಯಿಂದ ನಾವು ಲಾಭ ಅಂದ್ರೆ ಗಾಳಿ, ಮಳಿ, ನೀರು ಅದು ನಮ್ಗೆ ಕೊಟ್ಟಿರ್ತ. ನಾವು ನಮ್ಮಲ್ಲ ಆದಂತ ಇದನ್ನ ಪ್ರಕೃತಿಗೆ ಅಂದ್ರೆ ಪ್ರಾಣಿ ಪಕ್ಷಿಗಳಿಗೆ ನಾವು ತಿನ್ಕೊಂಡು ಹೋಯ್ಲಿ, ಅವಕ್ಕೆ ಮಾಡ್ಕೊ ತಿಂತಾಕತ್ತಿಲ್ಲ, ನಾವು ಮಾಡೋದನ್ನ ಅವು ತಿನ್ಲಿ ಅನ್ಕೊಂಡ. ನಾವ್ ಯಾವ್ದೇ ವಿಷ ಅಥವಾ ಏನೋ ಮತ್ತೊಂದು ಹಾಕಿ ಪ್ರಾಣಿ ಪಕ್ಷಿಗಳನ್ನು ಓಡಿಸುದು, ಸಾಯಿಸುದು ಆ ತರ ಕೆಲಸ ಮಾಡುದಿಲ್ಲ. ನಮಗೂ ಒಂದು ಖುಷಿ ಇರುತ್ತೆ, ಒಂದು ಪ್ರಾಣಿ ಪಕ್ಷಿ ಬಂದ್ರೆ ಕಾಂಬಕ್ಕೆ ನಾವು ತಿನ್ಕೋದು ತಿನ್ಲಿ ಅಂತ. ರೈತನ ಖುಷಿ ಪಡೋದು ಅದರಲ್ಲಿ. ನೀವು ಗಿಡ ನಟ್ಟಿದ್ರಲ್ಲಿ ಒಂದು ಕಾಯಿ ಆದ್ರೆ ನಿಮ್ಗೆ ಎಷ್ಟು ಖುಷಿ ಆಗ್ತಿದ್ರಲ್ಲಿ? ತುಂಬಾ ಖುಷಿ ಆಗ್ತಾ. ಅಂದ್ರೆ ನಾವೇ ನೆಟ್ಟದ್ದು ಒಂದು ಕಾಯಿನ ನಾವೇ ಬೆಳೆಸೋದು, ನಾವ್ ಇದಕ್ಕೆ ಯಾವುದೇ ರಾಸಾಯನಿಕಗಳನ್ನ ಹಾಕಲ್ಲ. ಬುಡ ಕಂಡ್ರೆ ಗೊತ್ತಾಗ್ತದೆ ನೋಡಿ. ಬುಡ ಕಾಣಿ ನೀರೊಂದ ಅಪರೂಪಕ್ಕೆ ಅದಕ್ಕೆ ದಿನ ನೀರ್ ಬೇಕಂತಿಲ್ಲ, ಅಪರೂಪಕ್ಕೆ ನೀರ್ ಕೊಡತ್ತ, ಅದು ಆಗ್ತಿಲ್ಲ ಅದು ನೀರ್ ಇಲ್ದೇ ಇದ್ರು ಸಹ. ನಾವು ಬೆಳೆಸೋದಂದ್ರೆ ನಮ್ಗೊಂದು ಖುಷಿ ಇತ್ತು. ಮಾರ್ಕೆಟ್ ಇಂದ ತಂದು ಅದೆಷ್ಟೇ ರುಚಿ ಇದ್ರು ನಾವು ಬೆಳೆಸೋದಕ್ಕೂ ಅದಕ್ಕೂ ತುಂಬಾ ವ್ಯತ್ಯಾಸ ಇತ್ತ. ಆ ಖುಷಿ ಇರುತ್ತಲ್ಲ, ನಾ ಬೆಳೆಸಿದೆ, ನಂಗೊಂದು ಹಣ್ಣು ಸಿಕ್ತು, ನಾನು ನಟ್ಟು ಗಿಡದಲ್ಲ ಅಂತ, ಅದು ತುಂಬಾ ಖುಷಿ ಇರುತ್ತೆ. ರುಚಿನೂ ತುಂಬಾ ಇರುತ್ತೆ. ಯಾಕಂದ್ರೆ ನಾವು ಸಾವಯವ ಕೃಷಿ, ಯಾಕಂದ್ರೆ ಬೇರೆ ರಾಸಾಯನಿಕ ಹಾಕದೇ ಇದ್ದ ಕಾರಣಕ್ಕೆ ಹಟ್ಟಿ ಗೊಬ್ಬರನೋ ಇದಂತಲ್ಲ, ತರಕಾರಿ ಆಗ್ಲಿ ಯಾವುದನ್ನೇ ಆಗ್ಲಿ ಅದು ರುಚಿಯಲ್ಲೂ ಒಳ್ಳೇದಿರುತ್ತೆ, ಆರೋಗ್ಯಕ್ಕೂ ಒಳ್ಳೇದು, ನಮಗೂ ಖುಷಿ ಇರುತ್ತೆ. ತುಂಬ ಧನ್ಯವಾದಗಳು ಅಂಬಿಕಾ ಮೇಡಮ್ ಅವರೇ, ತುಂಬ ಮಾಹಿತಿ ಕೊಟ್ರಿ, ತುಂಬ ಖುಷಿ ಆಯಿತು. ಮತ್ತು ನಮ್ಮ ರೈತ ಪ್ರವೀಣ್ ಹೆಬ್ಗೋಳಿ ಅಂತ ಯೂಟ್ಯೂಬ್ ಚಾನಲ್ಗೆ ಮತ್ತೆ ವಿಡಿಯೋ ಮತ್ತೆ ಬರ್ತಾ ಇರ್ತೀವಿ. ಇವತ್ತು ಟೈಮ್ ಆಯಿತು, ಮತ್ತೆ ಸಿಕ್ಕುವಾಗ.